ಸರ್ 19ನೇ ಬ್ರಾಂಚ್ ಓಪನಿಂಗ್ ಸಚಿನ್ ಅವ್ರದ್ದು ಬಂದಿದ್ದೀರಾ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ಗೆ, ಹೇಗೆ ಅನಿಸ್ತಿದೆ? ಖುಷಿ ಆಗ್ತದೆ. ಬಿಕಾಸ್ ಸಚಿನ್ ಗೌಡ ಅವರು ನೀವು ಹೇಳ್ದಂಗೆ 19ನೇ ಬ್ರಾಂಚ್ ಇದು ಕೋರ್ಮಂಗ್ಲದಲ್ಲಿ ಆಗ್ತಿರೋದು ದೊಣ್ಣೆ ಬಿರಿಯಾನಿ ಪ್ಯಾಲೇಸು. ಈ ಅಂದರೆ ನಂಗೆ ಗೊತ್ತಿರೋ ಪ್ರಕಾರ ಸರೌಂಡಿಂಗಲ್ಲಿ ಯಾವುದೂ ಇಲ್ಲ ಅನಿಸುತ್ತೆ. ಸೊ ನಾವು ಓಡಾಡ್ತಾ ಇರ್ತೀವಿ ಇದೇ ರೂಟಲ್ಲಿ. ಸೊ ಟೇಸ್ಟ್ ಮಾಡೋದಕ್ಕೆ ಒಳ್ಳೆಯ ಜಾಗದಲ್ಲಿ ಪ್ರೈಮ್ ಲೊಕೇಶನಲ್ಲಿ ಆಗಿರೋದು ಖುಷಿ ಆ್ಯಕ್ಚುಲಿ. ಸೊ ಫ್ಯಾನ್ ಬಂದರೆ ಆಮೇಲೆ ಸರ್ ಈ ಸೈಡು ಈ ಸೌತ್ ಇಂಡಿಯನ್ ಇದು ಬಿರಿಯಾನಿ ಅಂಗಡಿಗೆ ಓಪನ್ ಆಗೋದು ಸದ್ಯಕ್ಕೆ ಯಾವುದೂ ಇಲ್ಲ ಅನಿಸುತ್ತೆ. ಸೊ ಅದೇ ಪ್ರೈಮ್ ಲೊಕೇಶನಲ್ಲಿ ಆಗಿರೋದು ಎಲ್ರಿಗೂ ರುಚಿ ಸವಿಯೋದಕ್ಕೆ ಒಂದು ಒಳ್ಳೆ ಜಾಗದಲ್ಲಿ ಆಗಿರೋದು ಖುಷಿ. ಸರ್ ನಿಮ್ಮ ಸಾಂಗು ಮೋಟಿವೇಶನ್ ಅಂತ ದುಬೈಯಲ್ಲಿ ಯಾರೋ ಹೇಳಿದ್ರು, ಅದು ನೋಡಿದ್ವಿ ವಿಡಿಯೋ. ಇವರು ಒಂದು ದೊಡ್ಡ ಮನೆ ಮೋಟಿವೇಶನ್ ಎಲ್ಲ ಮೋಟಿವೇಶನಿಂದ ಯುವಕರು ಈ ಥರ ಒಂದು 19ನೇ ಬ್ರಾಂಚ್ ಓಪನ್ ಮಾಡೋದ್ರಿಂದ ತುಂಬ ಕಷ್ಟ. ಅದಕ್ಕೆ ಏನು ನಿಜ ಖುಷಿ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಅದೇ ನಮ್ಮ ಏಜ್ನವರು ನಮಗೆ ಲೈಕ್ ಸಪೋರ್ಟ್ ಮಾಡ್ತಾರಲ್ಲ, ಹಾಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಬಿರಿಯಾನಿ ಇಷ್ಟನಾ? ನನಗೆ 100% ಇಷ್ಟ. ನನಗೆ ಬೆಳಗ್ಗೆ ದೋಸೆ ಇಷ್ಟ ಆಗುತ್ತೆ ಆ್ಯಂಡ್ ಬಿರಿಯಾನಿ ಕೂಡ ಇಷ್ಟ ಆಗುತ್ತೆ. ಬಿರಿಯಾನಿ ಆಬ್ವಿಯಸ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ದೊಣ್ಣೆ ಬಿರಿಯಾನಿ ಪ್ಯಾಲೇಸಲ್ಲಿ ಫಸ್ಟ್ ಟೈಮ್ ಯಾವತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ಹರೀಶ್ ಜೊತೆ ಯಾವಾಗೋ ಹೋಗಿ ಒಂದ್ಸರಿ ಟೇಸ್ಟ್ ಮಾಡಿದ್ದೀನಿ, ಬನಶಂಕರಿ ಹತ್ರ ಒಂದ್ಸರಿ. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಆಬ್ವಿಯಸ್ಲಿ ಇವತ್ತು ಟೇಸ್ಟ್ ಮಾಡ್ತೀನಿ. ಸರ್ ನೀವು ರ್ಯಾಪರ್ ಸ್ಟೈಲಲ್ಲಿ ಅವ್ರಿಗೆ ವಿಶ್ ಮಾಡೋದು ನಾರ್ಮಲಾಗಿ ವಿಶ್ ಮಾಡ್ತಾರೆ. ಹಾಗೆ ರ್ಯಾಪರ್ ಆಗಿ ನೀವು ರ್ಯಾಪರ್ ಸ್ಟೈಲಲ್ಲಿ ಅವ್ರಿಗೆ ವಿಶ್ ಮಾಡ್ತಾರೆ. ರ್ಯಾಪರ್ ಸ್ಟೈಲಲ್ಲಿ ವಿಶ್ ಮಾಡಬೇಕಂದ್ರೆ ನಮಸ್ಕಾರ ಎಲ್ರಿಗೂ, ನಾವು ನಿಮ್ಮ ರಾಹುಲ್ ಇಟ್ಟು ಇವತ್ತು ನಾನು ಬಂದಿದ್ದೀನಿ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ಗೆ. ಸಚಿನ್ ಗೌಡ ಅವ್ರು ನಮ್ಮ ಜೊತೆ ಇದ್ದಾರೆ. ಹೊಸದಾಗಿ ಓಪನ್ ಆಗಿರೋ ಬ್ರಾಂಚ್ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್, ಅವರಿಗೆ ಒಳ್ಳೆಯದಾಗಲಿ. ಆ್ಯಂಡ್ ಇದು ಅಷ್ಟೇ, ಹೋಟೆಲ್ ಕೂಡ ಸಕ್ಸಸ್ಫುಲ್ ಆಗಲಿ ಅನ್ನೋದನ್ನ ಅನ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಸು ಪ್ರಾಬ್ಲಿ ನೆಕ್ಸ್ಟ್ ಮಂತ್ ರಿಲೀಸ್ಗಿದೆ, ಕೆಲಸ ನಡೀತಾ ಇದೆ. ಸದ್ಯಕ್ಕೆ ಶೋಸಲ್ಲಿ ಬ್ಯುಸಿ ಆಗಿದ್ದೀನಿ. ನಿಮಗೆ ಆಲ್ಬಮ್ ಸಾಂಗ್ಗಳು ಯಾವ ಅದೇ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ. ಯಾವುದೇ ನೆಕ್ಸ್ಟ್ ಮಂತ್ ಆಲ್ಬಮ್ ಅಂದರೆ ನಾನು ರೆಕಾರ್ಡ್ ಲೆವೆಲ್ಗೆ ಸೈನ್ ಆಗಿದ್ದೀನಿ. ಪ್ರಾಬ್ಲಿ ಅದೆಲ್ಲ ಮುಗಿದ ಮೇಲೆ ಆಲ್ಬಮ್ಗೆ ಪ್ಲಾನ್ಸ್ ಇದೆ. ಕರೆಕ್ಟ್ ಪಾಯಿಂಟ್. ಆಲ್ಬಮ್ಸ್ ಬೇರೆ, ಸಾಂಗ್ ಬೇರೆ, ಸಿಂಗಲ್ ಬೇರೆ. 19ನೇ ಬ್ರಾಂಚ್ ಹೇಗೆ ಅನಿಸ್ತು ಸರ್? ಎಲ್ಲ ಚೆನ್ನಾಗಿದೆ, ಚಿಕ್ಕದಾಗಿದ್ರು ಚೊಕ್ಕದಾಗಿದೆ. ಆ್ಯಂಡ್ ಎಸ್ಪೆಷಲಿ ಹೇಳಬೇಕಂದ್ರೆ ಅದು ಪ್ರೈಮ್ ಲೊಕೇಶನಲ್ಲಿ ಇರೋದು ಇಟ್ಸ್ ಗುಡ್ ಆ್ಯಕ್ಚುಲಿ, ಸೂಪರ್ ಆಗಿದೆ. ಸರ್ ಒಂದು 2 ಲೈನ್ ಹಾಡ್ಬೋದಾ? ನನ್ನ ಫೇವ್ರೇಟ್, ನನಗೆ ರಾಕಿ ಬಾಯ್ ಫೇವ್ರೇಟ್ ಆ್ಯಕ್ಚುಲಿ. ಅದೇ ಹೇಳ್ತೀನಿ, ಪ್ರತಿ ಗಲ್ಲಿಯಲ್ಲೂ ಕಾಲು ಮಡಗುವೆ, ಏರಿಯಾ ಪೂರ್ತಿ ನನ್ನದೇ, ಸಿಡಿ ಬಿಡಿಯುವ ಸಡೆಗಳಿಗೆ ಎದುರೋದಿಲ್ಲ ನನ್ನದೇ, ತಡಿ ಅಂತ ತಡೆದರು ಒಂದು ನಿಮಿಷ ಸುಮ್ಮನೆ ನಿಲ್ಲದೆ, ಅಡ್ಡ ಸಿಗೋರನ್ನ ಲೆಕ್ಕಕ್ಕಿಲ್ಲದಂಗೆ ಅಡ್ಡ ಆಡ್ಸ್ಕೊಂಡು ಗುಮ್ಮದೆ. ಬಿರಿಯಾನಿ ತಿನ್ನೋದಕ್ಕೀಗ ನಾವು ಅದೇ ಖುಷಿ. ಪ್ರತಿ ಗಲ್ಲಿಯಲ್ಲೂ ಬಿರಿಯಾನಿ ಪ್ಯಾಲೇಸ್, ಈಗ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್. ಆ ಗೋಲಿ ಸೋಡಾ ನೀವೇ ಹೊಡೆದ್ರೆ ಚೆನ್ನಾಗಿರುತ್ತೆ. ಎಸ್ ಇಲ್ಲಿ ಚಿಕ್ಕ cheers. ಸುಜಾನ್ ನೀವು ಹೇಳಿ. 19ನೇ ಬ್ರಾಂಚ್ ಒಂದಾದ್ಮೇಲೆ ಒಂದೊಂದು ಔಟ್ಲೇಟ್ ಹೇಗೆ ಅನಿಸ್ತಾ ಇದೆ? ಸ್ವಲ್ಪ ಜೋರಾಗಿ ಆಯ್ತು, ಖುಷಿ ಅನಿಸುತ್ತೆ. ಅವರು ಪಾಪ ಡೈರೆಕ್ಟಾಗಿ ಮೀಟ್ ಮಾಡೋಕೆ ಕರೆದಿರಲ್ಲ, ಹಂಗೆ ಅವ್ರ ಫ್ರೆಂಡ್ ಥ್ರೂ ಫೋನ್ ಮಾಡಿ ಇದು ಮಾಡಿದಾಗ ಅಷ್ಟು ಪ್ರೀತಿಯಿಂದ ನಮ್ಮಂಥ ಯಂಗ್ಸ್ಟರ್ಸ್ಗೆ ಬಂದು ಸಪೋರ್ಟ್ ಮಾಡ್ತಾರೆ. ತುಂಬ ಖುಷಿ ಇದೆ. 19ನೇ ಬ್ರ್ಯಾಂಚು ಫಸ್ಟ್ ಟೈಮು ಒಂದು ಲೇಡಿ ಫ್ರಾಂಚೈಸ್ ತೊಗೊಂಡಿದ್ದಾರೆ, ಅದು ಇನ್ನೂ ಖುಷಿ ಇದೆ. ಇವಾಗಿನ ಹೆಣ್ಮಕ್ಳು ಎಲ್ಲೂ ಆಚೆ ಬರಲ್ಲ, ಆಮೇಲೆ ಇರೋರು ಎಲ್ಲ ಊರು ಬಿಟ್ಟು ದೇಶ ಬಿಟ್ಟು ಬೇರೆ ಕಡೆ ಎಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಅವರು ಇಲ್ಲೇ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಇಂಜಿನಿಯರ್ ಕೂಡ ಓದ್ಬಿಟ್ಟು ಇಲ್ಲಿ ಫುಡ್ ಇಂಡಸ್ಟ್ರಿಗೆ ಬರ್ತಾ ಇರೋದು, ಹೆಣ್ಮಕ್ಳು ಬರ್ತಾ ಇರೋದು ನನಗೆ ಇನ್ನೂ ಖುಷಿ ಇದೆ. ಅದು ಅಪ್ರಿಷಿಯೇಟ್ ಮಾಡಲೇಬೇಕು. ತುಂಬ ಜನ ನಾನು ನೋಡ್ದಂಗೆ ಆಲ್ಮೋಸ್ಟ್ ಎಲ್ಲ ಓದ್ಬಿಟ್ಟು ಚೆನ್ನಾಗಿ ಓದ್ತಾ ಇರೋರೆಲ್ಲ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ, ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಏನು ಕೆಲಸ ಮಾಡ್ತಾರೋ ಅವರಿಗೆ ಗೊತ್ತಿರಲ್ಲ. ಬಟ್ ನಮ್ಮ ದೇಶಕ್ಕೇನು ಒಂದು ಸ್ವಲ್ಪನೂ ಒಂದು ಸಮ್ ಪರ್ಸೆಂಟ್ ಅವರು ಕೊಡುಗೆ ಏನೂ ಇರಲ್ಲ ಅವ್ರದ್ದು. ಅಂಥದ್ರಲ್ಲಿ ಇವರು ಇಲ್ಲಿ ಬಂದು ಇಷ್ಟು ಖುಷಿಯಿಂದ ಫುಡ್ ಅನ್ನ ಹಾಕೋದಿದೆಯಲ್ಲ, ಅದಕ್ಕಿಂತ ಒಳ್ಳೆಯ ಕೆಲಸ ಯಾವುದೂ ಇಲ್ಲ ಪ್ರಪಂಚದಲ್ಲಿ ನನಗೆ ಗೊತ್ತಿರೋಂಗೆ. ಶ್ರೇಷ್ಠವಾದ ಬಿಸ್ನೆಸ್ಸಲ್ಲಿ ಹೋಟೆಲ್ ಬಿಸ್ನೆಸ್ಸು ಅಂತ ನಮ್ಮ ದೊಡ್ಡವ್ರು ನಮ್ಗೆ ಹೇಳಿದರು. ಅದೇ ಥರ ಅವರಿಗೂ ನಾವು ಹೇಳಿ ಸರ್ವ್ ಮಾಡ್ತಾಯಿದ್ವಿ, ಒಳ್ಳೆ ರೀತಿಯಲ್ಲಿ ಸರ್ವ್ ಮಾಡಲಿ ಅಂತ ಹೇಳ್ತೀನಿ ಅಷ್ಟೇ.
ರಾಷ್ಟ್ರ ನೀವು ಚಿತ್ರರಂಗದ ಬೆಳವಣಿಗೆ ಬಗ್ಗೆ ಏನಾದ್ರು ಹೇಳೋದು? ಯಾವ ಕನ್ನಡ ಚಿತ್ರರಂಗದ ಇಲ್ಲ, ಬೆಳವಣಿಗೆ ನಾವು ಅದಕ್ಕಿಂತ ಒಂದು ಸ್ವಲ್ಪ ದೂರ, ನಮ್ದು ಮ್ಯೂಸಿಕ್ ಅಷ್ಟೇ. ಅದ್ರ ಬಗ್ಗೆ ಅಲ್ಲ, ನೀವು ಸಾಂಗ್ಸ್ ಮಾಡಿದ್ದೀರಾ ಅದಕ್ಕೋಸ್ಕರ? ಸಾಂಗ್ಸ್ ಮಾಡಿದ್ದೀವಿ, ಬಟ್ ಅದೇ ಏನು ಹೇಳ್ತಾರೆ, ಸದ್ಯಕ್ಕೆ ಪ್ರೊಮೋ ಸಾಂಗ್ಸ್ ಅಷ್ಟೇ ಮಾಡ್ತಾ ಇರೋದಲ್ಲ. ಸೊ ಇಂಡಸ್ಟ್ರಿಗೆ ಕಂಪ್ಲೀಟಾಗಿ ಕಾಲಿಟ್ಟಿಲ್ಲ. ಸೊ ಹಾಗಾಗಿ ನಾವು ಚಿಕ್ಕವರು ಅದ್ರ ಬಗ್ಗೆ ಯಾರ ಜೊತೆ? ಹಾಂ, ಇದೆ ಸದ್ಯಕ್ಕಿದೆ, 100% ಇದೆ. ಪಿಲ್ಲರ್ಸ್ ಅಂತ ಒಂದು ಇದೆ ಕೊಲಾಬ್ರೇಷನ್. ಪಿಲ್ಲರ್ಸ್ ಅಂತ ಇದೆ, ಅದು ಬಿಟ್ಟರೆ ಬ್ರದರ್ಹುಡ್ ಅಂತ ಇದೆ ಕೊಲಾಬ್ರೇಷನ್. ಹಾಂ, ಆ್ಯಂಡ್ ಎಕ್ಸ್ಕ್ಲೂಸಿವ್ ಆಗಿ MC ಬಿಜುದು ಮತ್ತು ನಂದು ಇನ್ನೊಂದು ಕಾಂಬಿನೇಷನ್ ಬೆಂಕಿ ಬಿರುಗಾಳಿ ಅಂತ ಒಂದು ಟ್ರ್ಯಾಕ್ ಬರ್ತದೆ. ಎಸ್ ಸಚಿನ್ ಸರ್, ನೆಕ್ಸ್ಟು ಪ್ಲ್ಯಾನ್ಸ್? ಇದೆ, ಒಂದು ಚನ್ನಪಟ್ಟಣ ಒಂದು ರೆಡಿ ಆಗ್ತದೆ, ಹೈದ್ರಾಬಾದ್ ಮಾಡ್ತಾ ಇದ್ದೀವಿ, ಇನ್ನು ಚೆನ್ನೈ ಪ್ಲ್ಯಾನ್ ನಡೀತಾ ಇದೆ, ಪುಣೆ ಪ್ಲ್ಯಾನ್ ನಡೀತಾ ಇದೆ, ದುಬೈದು ಒಂದು ಪ್ಲ್ಯಾನ್ ನಡೀತಾನೆ ಇದೆ. ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಎಲ್ಲ ಜಾಸ್ತಿ ಇದೆ, ಇಲ್ಲಿ ನೋಡಿಬಿಟ್ಟು ಫಾಲೋ ಅಪ್ ಮಾಡಬೇಕು ಅಂತ ಇದೀವಿ ಅಷ್ಟೇ. ಏನಿಲ್ಲ, ನಿಮ್ಮ ಸಪೋರ್ಟು ನಮ್ಮ ಸಪೋರ್ಟ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಪಾಪ ಅಷ್ಟು ದೂರದಿಂದ ಬಂದು ಅವರು ನನ್ಗೆ ಗೊತ್ತಿರಲ್ಲ ಬೆಂಗಳೂರಲ್ಲಿರೋದು ಅಂದ್ಕೊಂಡಿದ್ದೆ, ನಿನ್ನೆ ಗೊತ್ತಾಯ್ತು ಜಿಗ್ನಿಲಿರೋದವರು ಅಂತ. ಜಿಗ್ನಿಲಿ ಸ್ಟುಡಿಯೋ ಇರೋದು ಅವ್ರದ್ದು, ಅವ್ರು ಹುಟ್ಟಿರೋ ಮನೆ, ಅವ್ರ ಹಳ್ಳಿಲಿ ಸ್ಟುಡಿಯೋ ಮಾಡಿಕೊಂಡು ಅಲ್ಲೇ ಸಾಂಗ್ಸ್ ಮಾಡ್ಬಿಟ್ಟು ಇಲ್ಲಿ ಬೆಂಗಳೂರಿಗೆಲ್ಲ ಸಪ್ಲೈ ಮಾಡ್ತಾರೆ ಅಂತ ನಮ್ಗೆ ನಿನ್ನೆ ಗೊತ್ತಾಯಿತು. ಅದಕ್ಕೆ ನಿನ್ನೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಹಳ್ಳಿಯಿಂದ ಬಂದಿರೋದ್ರಿಂದ, ಸೊ ಅದ್ರದ್ದು ಆ ವ್ಯಾಲ್ಯೂ ನನಗೆ ಗೊತ್ತಿರೋದ್ರಿಂದ, ಸೊ ನಂಗೆ ನಿನ್ನೆ ತುಂಬ ಖುಷಿ ಆಯಿತು ಅವ್ರು ಹೇಳಿದ ತಕ್ಷಣ. ನಾನು ಕೇಳಿದೆ ಮ್ಯಾಂಗೋ ಮಿಸ್ಟಿಂದ ಮುಂದೆ ಅವ್ರ ಮನೆ ಇನ್ನೂ ಹಳ್ಳಿಲೇ ಇದ್ದಾರೆ ಅನ್ನೋದು. ಅವ್ರಿಗೆ ಈಸಿ, ಇವಾಗ ಬೆಂಗಳೂರಲ್ಲಿ ಬಂದು ಸೆಟ್ಲಾಗಿ ಆರಾಮಾಗಿರ್ಬೋದಿತ್ತು, ಬಟ್ ಅವ್ರು ಇನ್ನೂ ಅಲ್ಲೇ ಸ್ಟುಡಿಯೋ ಮಾಡ್ಕೊಂಡು ಅಲ್ಲ ಆಬ್ವಿಯಸ್ಲಿ ಅಲ್ಲಿ ಸಾಂಗ್ಸ್ ಎಲ್ಲ ಮಾಡೋದಕ್ಕೆ ಹೌದು, ನೆಮ್ಮದಿ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಇನ್ನೂ ಹಲವಾರು ಬ್ರಾಂಚಿಗೆ ನಮ್ಗೆ ಬಂದು ಸಪೋರ್ಟ್ ಮಾಡ್ತಾ ಇರಿ. ಡೆಫಿನೆಟ್ಲಿ. ನಮ್ಮ ಇದು ನಿಮಗೆ ಹೋಟೆಲ್ ಇಂಡಸ್ಟ್ರಿ ಹೇಳಿ 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 ಏನು ಇಂಜಿನಿಯರಿಂಗ್ ಓದಿದ್ರಿ, ಅಲ್ಲೇ ಸಾಫ್ಟ್ವೇರ್ ಇಲ್ಲಿ ಬನ್ನಿ, ಇಲ್ಲಿ ಇದನ್ನೇ ಚೆನ್ನಾಗಿ ಇದಾಗ್ತಿತ್ತು. ನೀವು ಹೋಟೆಲ್ ಬಿಸ್ನೆಸ್ಸಿಗೆ ಬರಬೇಕಂತ ನಿಮ್ಗೆ ಹೇಗೆ ಫೀಮೇಲ್ ಆಗಿ? ಆ್ಯಕ್ಚುಲಿ ನನ್ನ ಗ್ರ್ಯಾಂಡ್ ಪೇರೆಂಟ್ಸು ಎಲ್ಲ ಅವಾಗೆಲ್ಲ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದರು. ಸೊ ನನಗೆ ಚಿಕ್ಕದ್ರಿಂದ ಒಂದು ಕನಸು, ಅಂದರೆ ನಾವೇ ಸ್ವಂತಕ್ಕೆ ಏನಾದರೂ ಮಾಡಬೇಕು, ಆಂಟ್ರಪ್ರಿನರ್ ಆಗಬೇಕು ಅನ್ನೋ ತುಂಬ ಕನಸಿತ್ತು. ಸೊ ಎಲ್ಲ ಎಷ್ಟೊಂದು ಫೀಲ್ಡ್ಸ್ ಎಲ್ಲ ನೋಡಿದ್ಮೇಲೆ ಆ್ಯಂಡ್ ಸಚಿನ್ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಇದನ್ನೇ ಮಾಡಬೇಕು ಅಂತ ಕನ್ವಿನ್ಸ್ ಆಗಿ ಮಾಡಿದ್ವಿ. ಆಲ್ ದಿ ಬೆಸ್ಟ್.